ತದರೀನ கந்தவா என்னை வேலவா ஷண்முகவ கந்தவா என்னை வேலவா பழனிமலை உரையும் முருகவ கந்தவா என்னை வேலவா பழனிமலை உரையும் முருகவ கந்தவ 2017 ನಾನು ಆ್ಯಕ್ಚುಲಿ ಸಿ ಎ ಮಾಡ್ತಾಯಿದ್ದೆ, ಮಾಡಿ ಇನ್ನೇನು ಫೈನಲ್ ಬರಿತಾ ಇದ್ದೆ. ಆವಾಗ ಮೇಯಲ್ಲಿ ನನಗೆ ಫೋನ್ ಮಾಡಿದ್ರು, ಪಾರ್ಶ್ವನಾಥ್ ಉಪಾಧ್ಯಾಯ ಅವ್ರು ಫೋನ್ ಮಾಡಿ ಈ ಥರ ಒಂದು ಪ್ರೊಡಕ್ಷನ್ ಇದೆ, ನೀವು ಹಾಡ್ತೀರಾ ಅಂತ. ನನಗೆ ಟು ಬಿ ವೆರಿ ಫ್ರ್ಯಾಂಕ್, ನನಗೆ ಭರತನಾಟ್ಯಮ್ಗೆ ಹಾಡು ಅಭ್ಯಾಸನೇ ಇರಲಿಲ್ಲ ಆ್ಯಂಡ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹೆಂಗೆ ಅಂತ ನಾನು ಅವ್ರಿಗೆ ಹೇಳಿದೆ. ನಾನು ಹಾಡೋ ಅಭ್ಯಾಸ ಇಲ್ಲ ನನಗೆ, ಬಟ್ ನಾನು ನೋಡಿದ್ದೀನಿ, ಐ ಹ್ಯಾವ್ ಸೀನ್ ಬಿಕಾಸ್ ನನ್ನ ಪ್ರಭಾ ಜೊತೆಗೆ ಅಸೋಸಿಯೇಟ್ ಆಗಿದ್ದೆ. ಸೊ ಹಾಗಾಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿದ್ದೆ, ಕಂಪೋಸ್ ಮಾಡ್ತಾಯಿದ್ದೆ, ಬಟ್ ಡ್ಯಾನ್ಸಿಗೆ ಹಾಡು ಅಭ್ಯಾಸವೇ ಇರಲಿಲ್ಲ. ಸೊ ಆಯಿತು, ಇಲ್ಲ ಡೋಂಟ್ ವರಿ, ನೀವು ಅದೆಲ್ಲ ತಲೆ ಕೆಡಿಸ್ಕೊಬಿಡಿ, ವಿ ವಿಲ್ ಡೂ, ರಿಹರ್ಸಲ್ಸ್ ಎಲ್ಲ ಚೆನ್ನಾಗಿ ಮಾಡೋಣ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ ಆಯಿತು ಅಂಥೇಳಿ ಶುರು ಮಾಡೋಣ ಅಂತ ಶುರು ಮಾಡಿದ್ವಿ. ಕರೆಕ್ಟ್ ನಾನು ಒಂದು ಸಿ ಎ ಫಾರ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿ ನನ್ನ ಡಿಗ್ರಿ ಆದಮೇಲೆ 6 years ವರ್ಕ್ ಮಾಡಿದ್ದೆ. ನಾನು ಬೇರೆ ಕಡೆ ಚೇಂಜ್ ಮಾಡೋಣ ಅಂತ ಯಾವುದೋ IT ಜಾಬ್ ಎಲ್ಲ ನೋಡ್ತಾ ಇದ್ದೆ. ಸೌತ್ ಆಫ್ರಿಕಾಗೆ ಆ್ಯಕ್ಚುಲಿ ಯಾವುದೋ ಒಂದು ಆಪ್ಷನ್ ಬಂದಿತ್ತು. ಅಲ್ಲಿ ಒಂದು 5 ವರ್ಷ ಹೋಗೋಣ ಅಂತ ಎಲ್ಲ ಸ್ಕೀಮ್ ಹಾಕಿ ರೆಡಿ ಅಮ್ಮಂಗೆಲ್ಲ ಕೇಳಿ ಓಕೆ ಅಂತ ಆಗಿತ್ತು. ಕೊನೆಗೇನಾಯಿತು, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಭಿಷೇಕ್ ಅಂತ, ಸುಬ್ರಹ್ಮಣ್ಯಂ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ, ಅಲ್ಲಿ ಒಂದು ವೇಕೆನ್ಸಿ ಇದೆ, ಯಾವುದೋ ಸ್ಕೂಲಲ್ಲಿ ಹೋಗಿ ಟೀಚ್ ಮಾಡಬೇಕು ಅಂತ. ಸರಿ ಆಯಿತು, ಏನೋ ಇರಲಿ. ನನಗೇನೆಂದರೆ ನಾನು ಮ್ಯೂಸಿಕ್ ಶುರು ಮಾಡಿದ್ದು ನಮ್ಮ ಒಬ್ಬರಿದ್ದಾರೆ ಎಸ್ ಮೂರ್ತಿ ತಾತ ಅಂತ, ಅಭಿನೇತರಂಗ ಬಿಂಬ ಎಲ್ಲ ಅವರು ಅದಕ್ಕೆ ಅವ್ರ ಮಗ AM ಪ್ರಕಾಶು ಮತ್ತು ವನ್ಮಲಾ ಮ್ಯಾಮು ಅವರು ನಮ್ಮ ಅಮ್ಮಂಗೆ ನಾನು 2ನೇ ಕ್ಲಾಸ್ ಇರುವಾಗ ಹೇಳಿ, ಇವನು ಮ್ಯೂಸಿಕಲ್ಲಿ ಹಾಡ್ತಾನೆ, ಸೇರಿಸಿ ನೀವು ಅವ್ರಿಗೆ, ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳ್ಬಿಟ್ಟು ಆವಾಗ ಅವ್ರು ಹೇಳಿ ನಮ್ಮ ಅಪ್ಪ ಅಮ್ಮಂಗೆ ಸೇರಿಸಿದ್ರು. ಪ್ರಣವಾಕಾರಂ ಸಿದ್ಧಿವಿನಾಯಕಂ ಪ್ರಸನ್ನ ಸ್ಮಿತವದನಂ ಅನುಭವಯೇತ್ ಪ್ರಣವಾಕಾರಂ ಸಿದ್ಧಿವಿನಾಯಕಂ. ಸೊ ಅದು ಫಸ್ಟ್ ಟೈಮ್ ನನಗೆ ರಿಹರ್ಸಲ್ ಟೈಮಲ್ಲಿ, ಅಂದರೆ ನನಗೆ ಹಾಡೋದ್ರ ಬಗ್ಗೆ ನನಗೆ ಅಂದರೆ ಅದು ನನಗೆ ಡೌಟ್ ಇರಲಿಲ್ಲ, ಬಟ್ ಐ ಡೋಂಟ್ ನೋ ಹೌ ಟು ಸಿಂಗ್ ಫಾರ್ ಡ್ಯಾನ್ಸ್. ಸೊ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ ಇನ್ ದ್ಯಾಟ್ ಪ್ರೊಡಕ್ಷನ್ ಆ್ಯಂಡ್ ದ ಫಾಲೋಯಿಂಗ್ ಇಯರ್ 2018 ಇಟ್ ವಾಸ್ ಲೈಕ್ ಮೋರ್ ಆಫ್ ಅ ಲರ್ನಿಂಗ್. ಪಾರ್ಶ್ವನಾಥ್ ಆಗಿರ್ಬೋದು, ಆಮೇಲೆ ಭಾನುಮತಿ ಆಂಟಿ, ಶಕುಂತಲಾ ಆಂಟಿ, ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಸಪೋರ್ಟೆಡ್ ಮೀ ಇನ್ ದಿಸ್ ಜರ್ನಿ. ಅಂದರೆ ತಟ್ಟುಮೆಟ್ಟು ಅಂದರೆ ಏನು, ನಂಗೆ ಬೇಸಿಕ್ ತಟ್ಟುಮೆಟ್ಟು ಅಂದರೆ ಏನು ಗೊತ್ತಿರಲಿಲ್ಲ. ನಾನು ಅದಕ್ಕಿಂತ ಮುಂಚೆ ಅಂದರೆ ಶಕುಂತಲಾ ಆಂಟಿಗೆ ಅಂದರೆ ನನ್ನ ವೈಫ್ಗೆ ಸುಮ್ಮನೆ ಏನೋ ಹಾಡ್ತಾಯಿದ್ದೆ. ಆವಾಗ ಅವ್ರು ನಿಧಾನ ಕೂರಿಸ್ಕೊಂಡು ಹೇಳ್ತಾಯಿದ್ರು, ನೋಡಿ ತಟ್ಟುಮೆಟ್ಟು ಅಂದರೆ ಹಿಂಗೆ ಬರುತ್ತೆ, ದಿಸ್ ಇಸ್ ಒಂದು ಸೆಕ್ಷನ್ದು ಎಂಡಿಂಗ್ ತಟ್ಟುಮೆಟ್ಟು. ಸೊ ಎವ್ರಿಬಡಿ ಹ್ಯಾವ್ ಕ್ರಾಫ್ಟೆಡ್ ಫಾರ್ ವಾಟ್ ಐ ಆಮ್ ಟುಡೇ. ಎಲ್ರಿಗೂ ನಾನು ಕ್ರೆಡಿಟ್ ಕೊಡ್ಬೇಕು. ನಾನು ಒಬ್ಬನೇ ಅಂದರೆ ಇಟ್ ಇಸ್ ನಾಟ್ ಬಿಕಾಸ್ ಆಫ್ ಮೈ ಓನ್ ದಿಸ್ ಒನ್, ಬಿಕಾಸ್ ಎಸ್ಪೆಷಲಿ ಡ್ಯಾನ್ಸ್ ಫೀಲ್ಡಿಗೆ ಬರಬೇಕಂದ್ರೆ ಯು ಶುಡ್ ನೋ ಡ್ಯಾನ್ಸ್. ಇಟ್ಸ್ ಅಂದರೆ ನೀವು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತೀನಿ, ನಾನು ಸುಮ್ಮನೆ ಹಾಡ್ತೀನಿ ಅನ್ನೋದಕ್ಕಲ್ಲ. ಯು ಶುಡ್ ನೋ ವಾಟ್ ದೇರ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಬೇಕು ಅಂದರೆ
ಅವ್ರು ಏನು ಮಾಡ್ತಿದ್ದಾರೆ ಅದನ್ನು ಎಮೋಟ್ ಮಾಡಬೇಕು. ಅದಕ್ಕೆ ನನಗೆ ಬಿಂಬ ಹೆಲ್ಪ್ ಮಾಡ್ತು. ಅಂದರೆ ಐ ಯೂಸ್ ಟು ಆ್ಯಕ್ಟ್ ಬಿಫೋರ್. ಸೊ ಅದು ಹೆಲ್ಪ್ ಆಯಿತು. ಇವಾಗ ಯಾರೇ ಏನಾದರೂ ಕೋಪದಿಂದ ಏನೋ ರೌದ್ರಾವರ್ತನ ಮಾಡ್ತಾಯಿದ್ರೆ, ಅಥವಾ ಏನೋ ಶಾಂತ ಏನೋ ಮಾಡ್ತಾಯಿದ್ರೆ, ಅಥವಾ ಒಂದು ಶೃಂಗಾರ ಮಾಡ್ತಾಯಿದ್ರೆ, ಒಂದು ಕರುಣೆ, ಅದಕ್ಕೂ ಒಂದು ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಇವಾಗ ಐ ಕಾಂಟ್ ಫಾರ್ ಎಕ್ಸಾಂಪಲ್ ಇವಾಗ ರೌದ್ರ ಅನ್ನೋಕ್ಕಾಗಲ್ಲ, ನಾವು ರೌದ್ರ ಅನ್ಬೇಕು ಅಲ್ವಾ. ಸೊ ಆ ಒಂದು ಎಫೆಕ್ಟ್ ಯಾವುದಕ್ಕೆ ಹೆಂಗೆ ಎಫೆಕ್ಟ್ ಬೇಕು, ಹೌ ಟು ಮಾಡ್ಯುಲೇಟ್ ಯುವರ್ ವಾಯ್ಸ್, ಎವ್ರಿಥಿಂಗ್ ಈವೆಂಚುಲಿ. ಆ್ಯಂಡ್ ನಾನು ಮುಂಚೆ ಕಚೇರಿ ತುಂಬ ಮಾಡವೆ. ಸೊ ಕಚೇರಿ ಹಾಡೋದಕ್ಕೂ ಡ್ಯಾನ್ಸ್ಗೆ ಹಾಡೋದಕ್ಕೂ ಡಿಫ್ರೆನ್ಸ್ ಇದೆ ತುಂಬ. ಅಂದರೆ ನಮ್ಮದೇ ಒಂದು ಓನ್ ಬ್ಯಾಂಡ್ ಇತ್ತು, ನಿನಾದ ಅಂತ. ಫ್ಯೂಷನ್ ಕಾನ್ಸರ್ಟ್ಸು, ಪಿಕ್ಚರ್ ಸಾಂಗ್ಸು, ಅದಲ್ಲದೆ ಮಾಮೂಲು ಕಚೇರಿಗಳು ತುಂಬ ನಡೀತಾ ಇತ್ತು. ಅದಾದಮೇಲೆ ಇಲ್ಲಿಗೆ ಬಂದಮೇಲೆ ಅಂದರೆ ಕಚೇರಿನೂ ಮಾಡ್ತೀನಿ, ಇಟ್ಸ್ ನಾಟ್ ದ್ಯಾಟ್, ಬಟ್ ಕಚೇರಿಗೆ ಹಾಡೋಕ್ಕೆ, ಡ್ಯಾನ್ಸ್ಗೆ ಹಾಡೋಕ್ಕೆ ದ ಮ್ಯೂಸಿಕ್ ಇಸ್ ದ ಸೇಮ್, ಏಸ್ಥೆಟಿಕ್ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂದರೆ ನಮಗೆ ಖುಷಿ ಬಂದಂಗೆ ಮನೋಧರ್ಮವಾಗಿ ಐ ಕಾಂಟ್ ಡೂ ಅ ನೆರವಲ್. ಅವ್ರೇನೋ ಪಾಪ ಏನೋ ಮಾಡ್ತಾಯಿರ್ತಾರೆ, ನನ್ನ ಖುಷಿ ಬಂದಂಗೆ ಆಲಾಪನೆ ಎಳೆಯೋದು, ಆ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. Oh yeah, sorry, I forgot. Feeling, you're asking about the first rehearsal or the first day of the show? See, rehearsal, I know you'll be little kind of a settled. Correct. I'm asking ಶೋ ಹೈದರಾಬಾದಲ್ಲಿ ಆಗಿದ್ದು, ರವೀಂದ್ರ ಭಾರತಿಲಿ. ಜ್ಞಾಪಕ ಇದೆ ನಿಂಗು. ಫಸ್ಟ್ ಎಲ್ಲ ಹೋದ್ವಿ. ನನಗೇನಂದರೆ ಯಾವುದೋ 4 ಸ್ಟಾರ್ ಹೋಟ್ಲು ಬುಕ್ ಮಾಡಿಬಿಡು. ಅಯ್ಯಪ್ಪ, ಈ ಥರ ಎಲ್ಲ ಇರುತ್ತಾ, ನಮ್ಗೆ ಗೊತ್ತೇ ಇಲ್ಲ. ಆ ಥರ ಫಸ್ಟ್ ಎಂಟ್ರಿನೇ, ಇಷ್ಟೆಲ್ಲ ಮಾಡ್ತದೆ ಅಂದರೆ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಬೆಳಗಿಂದ ಒಂಥರ ಫುಲ್ ಬಟರ್ಫ್ಲೈಸ್ ಎಲ್ಲ ಕಡೆ. ಅವಾಗ ಇಷ್ಟು ಹೊಟ್ಟೆ ಇರಲಿಲ್ಲ, ಬೈದಿವೆ, ಇನ್ನೂ ಸಣ್ಣ ಇದ್ದೆ. ಏನಂದರೆ ಒಂದು ರೀತಿ ಅದೊಂದು ನಾನು ಹೆಂಗಾದರೂ ಮಾಡಿ ನನ್ನ ಮಗನ ಪರ್ಫಾರ್ಮ್ ಮಾಡಲೇಬೇಕು, ಚೆನ್ನಾಗಿ ಹಾಡಲೇಬೇಕು ಅನ್ನೋದೊಂದಿತ್ತು. ಇಟ್ ಈಸ್ ನಾಟ್ ದ್ಯಾಟ್ ಔಟ್ ಪರ್ಫಾರ್ಮ್ ಸಂಬಡಿ, ಇಟ್ ಈಸ್ ನಾಟ್ ದ್ಯಾಟ್, ಬಟ್ ಅವರ ಹೆಸರು ಏನಿದೆ ಅದನ್ನು ನಮ್ಮಿಂದ ಕೆಡಬಾರ್ದು. ಬಿಕಾಸ್ ಆಫ್ ಅವ್ರು ನಮ್ಮನ್ನು ಟ್ರಸ್ಟ್ ಮಾಡಿ ನಮ್ಮನ್ನ ಕರೆದಿದ್ದಾರೆ, ಆ್ಯಂಡ್ ದೇ ಆರ್ ಪುಟಿಂಗ್ ಅಪ್ ಅ ಶೋ, ದಟ್ ಟು ಟಿಕೆಟೆಡ್ ಶೋ ಆ್ಯಂಡ್ ಹೌಸ್ಫುಲ್ ಆಗಿತ್ತು. ಅದೊಂದು ಟೆನ್ಷನ್, ಟೆನ್ಷನ್ ಅನ್ನೋಕ್ಕಿಂತ ಇಟ್ ಈಸ್ ಕಾನ್ಷಿಯಸ್. ಐ ವಾಸ್ ವೆರಿ ಕಾನ್ಷಿಯಸ್. ಹಿಂಗೆ ಏನದು ಅಭಿ ಹತ್ರ ಡಿಸ್ಕಸ್ ಮಾಡ್ತಿದ್ದೆ, ಹರ್ಷಣ್ಣ, ಎವ್ರಿಬಡಿ ವರ್ ಲೈಕ್. ಆ್ಯಂಡ್ ಸ್ಟೇಜ್ ಮೇಲೆ ಕೂತ್ಕೊಂಡ ತಕ್ಷಣ ಒಂದು 2 ನಿಮಿಷ ಕಣ್ಣು ಮುಚ್ಕೊಂಡು ದೇವ್ರನ್ನ ಜ್ಞಾಪಿಸ್ಕೊಂಡು, ಓಕೆ ಎಲ್ಲ ಒಳ್ಳೇದಾಗಲಿ, ವಾಟ್ ಎವರ್ ಇಟ್ ಇಸ್, ಕಮ್ ವಾಟ್ ಮೇ. ಮ್ಯೂಸಿಕ್, ಐ ಹ್ಯಾವ್ ಲರ್ನ್ ಮ್ಯೂಸಿಕ್, ಓಕೆ ಲೆಟ್ ಮಿ ಗಿವ್ ಮೈ ಬೆಸ್ಟ್. ಆ್ಯಂಡ್ ಫಸ್ಟ್ ಒಂದು ಸತಿ BGM ಸ್ಟಾರ್ಟ್ ಮಾಡಿ, ಸದಾ ಪದನಿದ ಪದ ಪ ಮಗ ಪರೇ ಸ ಅಂತ ಶುರು ಆಗಿ ಪ್ರಣವಕಾರಂ ಅಂದ ತಕ್ಷಣ ಎಲ್ಲ ಆಡಿಯನ್ಸಲ್ಲಿದ್ದಾರಲ್ಲ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ನಮಗೂ ಒಂದು ಕಡೆ ಫುಲ್ಲು ಗೂಸ್ ಬಂಪ್ಸು, ಇನ್ನೊಂದು ಕಡೆ ಏನಂದರೆ ಟೆನ್ಷನ್ನು. ಎಲ್ಲಾದರೂ ಹಲ್ವಾದರೆ, ಹಲ್ವಾ ಅಂದರೆ ಇದು ನಮ್ಮ ಭಾಷೆ, ಎಲ್ಲಾದರೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು ಅಂದರೆ ಎಲ್ಲಿ ಇದಾಯಿತು ಅಂದರೆ, ಆಮೇಲೆ ಫಸ್ಟ್ ಒಂದು ಸತಿ ವಾವ್ ಅನಿಸ್ತು. ಆಮೇಲೆ ಇಮಿಡಿಯೇಟಾಗಿ ಸ್ಕ್ರಿಪ್ಟು. ಆವಾಗೆಲ್ಲ ಐಪ್ಯಾಡ್ರಲ್ಲೆಲ್ಲ ಯೂಸ್ ಟು ಕೀಪ್ ಮೈ ಬುಕ್ ಇನ್ ಹ್ಯಾಂಡ್. ಇಲ್ಲಿ ಕೆಳಗಡೆ ಇಟ್ಕೊಂಡ್ರೆ ಮೈಕ್ ಫೋಕಸ್ ಹೊಟ್ಟೋಗ್ಬಿಡುತ್ತೆ, ಮೇಲ್ಗಡೆನೇ ಇಟ್ಕೋಬೇಕು, ಎಲ್ಲೂ ಫೋಕಸ್ ಬಿಡಬಾರ್ದು. ಆಡಿಯನ್ಸ್ನ ನೋಡೋಕ್ಕಾಗಲ್ಲ, ಅವ್ರು ಎಷ್ಟೇ ಕಿರಿಸ್ತಾ ಇದ್ರು ನಾವು ಇಲ್ಲಿ ನೋಡಬೇಕು. ನಂಬರ್ ಆಫ್ ಟೈಮ್ ಸರಿ ಇದೆಯಾ, ಇದು ಸರಿ ಇದೆಯಾ, ಸಾಂಗು ನ್ಯೂ. ಅದೊಂದು ಆ ಮಿಕ್ಸ್ಡ್ ಫೀಲಿಂಗ್ ಇಟ್ ಕಾಂಟ್ ಬಿ ಎಕ್ಸ್ಪ್ಲೈನ್ಡ್. ಅಯ್ಯೋ, ತುಂಬ ಪಿಕ್ಚರ್ ಸಾಂಗ್ಸ್ಗಳು ತುಂಬ ಆಡ್ತಾಯಿದ್ದೆ ನಾನು, ಖಂಡಿತ. ಅದರಲ್ಲೂ ರೆಹಮಾನ್ ಸಾಂಗ್ಸ್ ಅಂದರೆ ತುಂಬ ಇಷ್ಟ ನನಗೆ. ಅದರಲ್ಲಿ ನಾನು ಕಾಲೇಜ್ ಟೈಮ್ಸಲ್ಲಿ ಆಡ್ತಾಯಿದ್ದೆ. ಯೇ ಹಸಿ ವಾದಿಯ ಯೇ ಖುಲಾ ಆಸಮಾ ಆ ಗಯೇ ಹಮ್ ಕಹಾ ಎ ಮೇರೆ ಸಾಜನಾ इन बहारों में दिल की कली खिल गई मुझको तुम जो मिले हर खुशी मिल गई. ಇದು ಎಷ್ಟು ಹಾಡವೆ ಅಂದರೆ, ನಮ್ಮ ಕಾಲೇಜಲ್ಲಿರೋರೆಲ್ಲ ಓಕೆ ಇವ್ನು ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಬರೀ ಇದೇ ಸಾಂಗ್ ಆಡ್ತಾನೆ ಅಂತ, ಆ ಥರ. ಅಂದರೆ ಅಷ್ಟು ಹಾಡಿ ಆ ಥರ. ಆ್ಯಂಡ್ ಅದಾಗಿರ್ಬೋದು ರೋಜಾ ಆ್ಯಂಡ್ ಬಾಂಬೆ, ತನ್ಹಾಯಿ. ಎಸ್, ತನ್ಹಾಯಿ ವಾಸ್ ಆಲ್ ಟೈಮ್ ಫೇವ್ರೆಟ್. दिल के रास्ते में सी ठोकर मैंने खाई, टूटे ख्वाब सारे एक मायूसी है छाई, हर खुशी सो गई, जिंदगी खो गई, तुमको जो प्यार किया मैंने तो सजा में
पाए तन्हाई तन्हाई मिलो है फैली हुई तन्हाई. ನಾನು 10th ಇರ್ಬೇಕಾದ್ರೆ ಭಾರತ್ ವಿಕಾಸ್ ಪರಿಷತ್ ಅಂತ ಒಂದು ಕಾಂಪಿಟೇಷನ್ ನಡೆಯೋದು. ನಾನು 10th, ಅಭಿ 8th ಇದ್ದ ಅನಿಸುತ್ತೆ ಅವಾಗ. ನಾವು ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಗೆ ಹೋಗಿದ್ವಿ. ನಮ್ಮದೆಲ್ಲ ಒಂದು ಸ್ಕೂಲ್ ಗ್ಯಾಂಗ್ ಇತ್ತು. ನಾನು, ಶರತ, ಅಭಿನಂದಿನಿ, ಶ್ಲಾಘ್ಯ, ಸುಷ್ಮಾ, ವಿವೇಕು, ಆಮೇಲೆ ನಮ್ಮ ತಮ್ಮ ಕಿರಣ, ಅಭಿಷೇಕು, ಅನಿರುದ್ಧ ಅಂತೆಲ್ಲ ಒಂದಷ್ಟು ಜನ ಒಂದು ಟ್ರೂಪ್ ಮಾಡಿಕೊಂಡು ನಾವು ಝೋನಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿಂದ ತಾಲೂಕು, ಅಲ್ಲಿಂದ ಡಿಸ್ಟ್ರಿಕ್ಟು, ಸ್ಟೇಟು, ನ್ಯಾಷನಲ್ಸ್ಗೂ ಆ ಥರ 4 ಹೋಗಿ ಇದಕ್ಕೆ ಹೋಗಿದ್ವಿ. ಫೈನಲ್ಸು ನ್ಯಾಷನಲ್ಸಲ್ಲಿತ್ತು. ಏನು ಆ ಇನ್ಸಿಡೆಂಟ್ ಅಂದರೆ ಕಾಂಪಿಟೇಷನ್ ಇನ್ನೇನು ಆಗ್ತಾಯಿದೆ, ಇಲ್ಲಿ ನಮ್ಮ ಅಭಿಷೇಕ್ ಅವರು ಗುಲಾಬ್ ಜಾಮೂನ್ ತಿಂತಾ ಇದ್ದಾರೆ. ಅಭಿ ಪ್ರೋ ಇನ್ನೊಂದು ಕಾಂಪಿಟೇಷನ್ ಇದೆ. ಇಲ್ಲಮ್ಮ ತಲೆ ಕೆಡಿಸ್ಕೊಬೇಡ, ನಾವು ಮಾಡೋಣ, ಡೋಂಟ್ ವರಿ ನಾವು ಮಾಡೋಣ ಅಂದ್ಬಿಟ್ಟು ಕೊನೆಗೆ ಪ್ರೋಗ್ರಾಮ್ ಹೋದ್ವಿ. ತುಂಬ ಚೆನ್ನಾಗಾಯಿತು ಆ ಪ್ರೋಗ್ರಾಮು. ಅಫ್ಕೋರ್ಸ್ ನಮಗೇನು ಪ್ರೈಸ್ ಬರಲಿಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಸ್ಟಿಲ್ ನಾವು ಪರ್ಫಾರ್ಮ್ ಮಾಡಿದ್ದು ಏನಂದರೆ ನಮಗೇನು ಖುಷಿ ಅಂದರೆ ನಾವು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಆ್ಯಂಡ್ ಲಾಸ್ಟ್ ಮೂಮೆಂಟಲ್ಲಿ ನಾವು ಪರ್ಫಾರ್ಮ್ ಚೆನ್ನಾಗಿ ಮಾಡಿ ಎಲ್ಲರೂ ಬಂದು, ದೋ ವಿ ಡಿಡ್ಂಟ್ ಗೆಟ್ ಪ್ರೈಸ್, ಎವ್ರಿಬಡಿ ಕೇಮ್ ಟು ಅಸ್ ಆ್ಯಂಡ್ ಸೆಡ್ ಇಲ್ಲ ನಿಮಗೆ ಬರಬೇಕಾಯ್ತು ಪ್ರೈಸು. ನಾವಾಗೆಲ್ಲ ಸ್ಕೂಲ್ ಹುಡುಗರು, ನಮ್ಗೆ ಅದೇ ಒಂಥರ ಎಲ್ಲರೂ ಬಂದು ಪ್ರೈಸ್ ಮಾಡೋದೇ ಒಂದು ದೊಡ್ಡ ಖುಷಿ ವಿಷಯ. ಇಲ್ಲ ನೀವು ಮಾಡಬೇಕಾಯ್ತು, ನಿಮಗೆ ನೀವು ಎಷ್ಟು ಚೆನ್ನಾಗಿ ಮಾಡಿದ್ವಿ ಅದು ಇದು ಅಂತಲ್ಲ. ಅಷ್ಟು ನಾವೆಲ್ಲ ನಮಗೆ ಪ್ರೈಸ್ ಬರಲಿಲ್ಲ ಅಂತಲ್ಲ, ಅಷ್ಟೆಲ್ಲ ಟೆನ್ಷನ್ ಮಾಡ್ಕೊಂಡು ನಾವಿದ್ರೆ ಅಭಿ ಪ್ರೋಗ್ರಾಮ್ ಆದಮೇಲೆ ರಿಸಲ್ಟ್ ಬಂದಾದ್ಮೇಲೆ ಅದೇ ಗುಲಾಬ್ ಜಾಮೂನ್ ತಿಂತಾಯಿದ್ದ. ಅವರು ಯೂಶ್ವಲಿ ಅವ್ರು ಕಂಪೋಸ್ ಮಾಡ್ತಾಯಿದ್ರು. ಆ ವರ್ಷಕ್ಕೆ ಮಾತ್ರ ನಾನು ಕೇಳಿದೆ, ಸರ್ ನಾನು ಕಂಪೋಸ್ ಮಾಡಲಾ ಅಂತ. ಪ್ಲೀಸ್ ಮಾಡು ಅಂತ ಹೇಳಿದ್ರು. ಅಷ್ಟು ಎನ್ಕರೇಜ್ ಮಾಡಿ ಕೊನೆಗೆ ಉಠೋ ಜವಾನ್ ಅಂತ ಸಾಂಗು. उठो जवान देश की वसुंधरा पुकारती, देश है पुकारता पुकारती माँ भारती. उठो जवान देश की वसुंधरा पुकारती, देश है पुकारता पुकारती माँ भारती. उठो जवान देश की वसुंधरा पुकारती. ಈ ಸಾಂಗ್ ನಾವು ಹಾಡಿ, ಇದು ಹಿಂದಿ. ಕನ್ನಡದಲ್ಲಿ ಒಂದು ಅರಳಿಹುದೋ ಕೆರಳಿಹುದೋ ಹಿಂದೂ ಜಾಗೃತಿ ಮರಳಿಹುದೋ, ಅರಳಿಹುದೋ ಕೆರಳಿಹುದೋ ಹಿಂದೂ ಜಾಗೃತಿ ಮರಳಿಹುದೋ, ಶತ್ರು ಸಮುದ್ರವ ಕಡಿದು ಮಿತ್ರ ವರ್ಗಗಳು, ಅದೇನೋ ಬರುತ್ತೆ. ಸೊ ಈ 2 ಸಾಂಗು, ಆ ಸಾಂಗ್ ನಾವು ಬರೀ ಅಲ್ಲಿ ಅಂತಲ್ಲ, ಎಲ್ಲೇ ಕಾಂಪಿಟೇಷನಲ್ಲಿ ಹೋದರೂ ಈ ಸಾಂಗೇ ಹಾಡ್ತಾಯಿದ್ವಿ ನಾವು. ಆ್ಯಂಡ್ ಎಲ್ಲ ಕಡೆ ನಮ್ಮ ಪ್ರೈಸ್ ಬರ್ತಾಯಿತ್ತು. ಒಳ್ಳೆ ಮಜಾ ಇತ್ತು ಆ್ಯಕ್ಚುಲಿ. ಇದ್ರ ಸ್ಟೋರಿ ಅಂದರೆ ಆ್ಯಕ್ಚುಲಿ ಇದು ನನಗೆ ಸಿಕ್ಕಿದ್ದು ಎಲ್ಲಿ ಅಂದರೆ, ನಾನು ಸಾಪಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಮಕ್ಕಳಿಗೆ ಅಂದರೆ ನಾವು ಸ್ಕೂಲ್ ಮಕ್ಳಿಗೆ ಹೇಳ್ಕೊಡುವಾಗ ಇದೊಂದು ಆ್ಯಕ್ಟಿವಿಟಿ ಇತ್ತು. ಬಟ್ ಈ ಜಿಂಬೆ ಬಂದು ಇಟ್ ಗೋಸ್ ವೇ ಬ್ಯಾಕ್. ನಾವು ಹನುಮನಗರ ಬಿಂಬಲ್ ಏನಾಗುತ್ತೆ 6 months ಕೋರ್ಸು ಮತ್ತು ಸಮ್ಮರ್ ಕ್ಯಾಂಪ್ ಅಂತ ಆಗ್ತಾಯಿತ್ತು. ಸಮ್ಮರ್ ಕ್ಯಾಂಪಲ್ಲಿ ಯೂಶ್ವಲಿ ನಾನು ಹೋಗ್ತಾ ಇಲ್ಲ, ಬಿಕಾಸ್ ಐ ಯೂಸ್ ಟು ಗೋ ಟು ಮೈ ಗ್ರ್ಯಾನೀಸ್ ಹೌಸ್. ಇದರಲ್ಲಿ ಬಾಂಬೆಲಿ ನಮ್ಮ ತಾಯಿ ಮನೆ ಬಾಂಬೆಲಿ ಇರೋದು. ಸೊ ಎವ್ರಿ ಸಮ್ಮರ್ಗೆ ಅಲ್ಲ ಹೋಗ್ತಾ ಇದ್ದೆ ನಾನು. ಬಟ್ 6 months ಕೋರ್ಸಲ್ಲಿ ಏನಾಗುತ್ತೆ, ಪ್ರತಿ ಸ್ಯಾಟರ್ಡೆ ಕ್ಲಾಸ್ ಆಗೋದು 5ರಿಂದ 7:15. 7:15 ಆದ ತಕ್ಷಣ ನಾವೆಲ್ಲ ಕಾಯ್ತಾಯಿದ್ವಿ. ಏನಂದರೆ ಪ್ರಕಾಶ್ ಸರ್ರು ಇದನ್ನು ಇದು ಕೆಲಸದ ಇದ್ದಿರೋದು, ಇಲ್ಲಾಂದರೆ ತಬಲ ಡಗ್ಗ ಬರುತ್ತಲ್ಲ, ಆ ಡಗ್ಗದಲ್ಲಿ ನಮ್ಮನ್ನು ಸೈಲೆಂಟ್ ಮಾಡ್ಸೋಕ್ಕೆ ಸುಮ್ಮನೆ ಹೆಂಗೆ ಹೊಡಿಯೋರು. ಅಂದರೆ ನಾವೆಲ್ಲ ಸೈಲೆಂಟಾಗಿ ಎಲ್ಲ ಒಂದು ರೌಂಡ್ ಕೂತ್ತಾಯಿದ್ವಿ. ಆಮೇಲೆ ಒಂದು ಸತಿ ಹಿಂಗೆ ಅನ್ನೋರು ಕೂತ್ಕೊಂಡು, ಆಮೇಲೆ ಅವರು ಮಧ್ಯದಲ್ಲಿ ಕೂರೋರು, ಇಲ್ಲ ಸೈಡಲ್ಲಿ ಕೂತ್ಕೊಳ್ಳೋರು. ಏನಿಲ್ಲ, ಸೇಮ್ ರಿದಮ್ ಅಷ್ಟೇ. ಒಂದು 50 ಜನ ಮಕ್ಕಳಿದ್ವಿ ಅಂತ ಸೇಮ್ ರಿದಮ್, ಈ ಥರದ ರಿದಮ್ ಹೋಗ್ತಾ ಇರೋದು. ಎಲ್ಲ ಮಕ್ಕಳು ಒಬ್ಬೊಬ್ಬರಾಗಿ ಎದ್ದು ಡ್ಯಾನ್ಸ್ ಮಾಡಬೇಕು. ಏನಾದರೂ ಡ್ಯಾನ್ಸ್ ಮಾಡೋ, ಟಪಾಂಗುಚ್ಚಿನಾದರೂ ಮಾಡೋ, ಇದು ಮಾಡೋ. ಅಂದರೆ ಆ ಆ್ಯಕ್ಟಿವಿಟಿ ಏನಕ್ಕೆ ಮಾಡ್ತಾಯಿದ್ರು ಅಂದರೆ, ಕೆಲವ್ರಿಗೆ ಒಳಗಡೆ ಅಯ್ಯೋ ಸ್ಟೇಜ್ ಫಿಯರ್ ಇರುತ್ತೆ, ನನಗೆ ನನಗೆ ಇದು ಮಾಡೋಕ್ಕಾಗುತ್ತೋ ಇಲ್ವೋ, ಅಯ್ಯೋ ಯಾರು ಏನು ಅಂದ್ಕೋತಾರೋ. ಎವ್ರಿ ಸಿಂಗಲ್ ಥಿಂಗ್ ಇಟ್ ವಿಲ್ ಓವರ್ಕಮ್ ಆಲ್ ದೋಸ್ ಥಿಂಗ್ಸ್. ಆ್ಯಂಡ್ ಒಬ್ಬರು ಮಾಡ್ತಿದ್ದಾರಲ್ಲ ಅಂತ ನಾನು ಮಾಡಬೇಕು,
ಅವ್ನು ಇದನ್ನು ಮಾಡ್ದಾ ನಾನು ಇದನ್ನು ಮಾಡ್ತೀನಿ, ಅವ್ನು ಇಷ್ಟು ಚೆನ್ನಾಗಿ ಮಾಡ್ದಾ ನಾನು ಇನ್ನೆಷ್ಟು ಚೆನ್ನಾಗಿ ಮಾಡಲಿ. ಸೊ ಇಟ್ಸ್ ಅದು ಆಚೆ ಕಡೆ ನೋಡೋರಿಗೆ ಏನಪ್ಪ ಇದು ಸುಮ್ಮನೆ ಹುಚ್ಚು ಥರ ಕುಣಿತಿದ್ದಾರೆ, ವಾಟ್ ಡಸ್ ಇಟ್ ಮೇಕ್ ಹೌ ಡಸ್ ಇಟ್ ಮೇಕ್ ಸೆನ್ಸ್ ಅಂತ ಅನಿಸ್ತಾ ಇರುತ್ತೆ ಆಚೆ ಕಡೆ ಇರೋರಿಗೆ. ಬಟ್ ಅಲ್ಲಿ ದ ಪರ್ಪಸ್ ಆಫ್ ದಿಸ್ ಆ್ಯಕ್ಟಿವಿಟಿ ಏನು ಟು ಬಿ ವೆರಿ ಫ್ರ್ಯಾಂಕ್ ಏನೂ ಇಲ್ಲ, ಎವ್ರಿ ವೀಕ್ ಇದೆ. ಇಷ್ಟೇ ನುಡ್ಸೋರು ಸರ್ರು, ಇಷ್ಟು ಬಿಟ್ಟರೆ ಏನು ಒಂದು ಅಲ್ಲಿ ಇಲ್ಲಿ ಒಂದು 4-5 ಪ್ಯಾಟರ್ನ್ ನುಡ್ಸೋರು. ಬಟ್ ಎಲ್ಲ ಎದ್ದು ಒಂದು ಫುಲ್ಲು ರೌಂಡನ್ನ ಹೊಡೆದು ಒಂದು ಐದರ್ ಡ್ಯಾನ್ಸು ಅಥವಾ ಡ್ಯಾನ್ಸ್ ಬರೋರು ಸುಮ್ಮನೆ ನಡ್ಕೊಂಡು ಹೋಗ್ಬೋದು. ನಾವಂತೂ ಅದ್ರಲ್ಲಿ ಆಮೇಲೆ ಎಲ್ಲ ಆದಮೇಲೆ ಎಲ್ಲರದ್ದು ಒಂದ್ಸತಿ ಟರ್ನ್ ಆದಮೇಲೆ ಎಲ್ಲ ಎದ್ಬಿಟ್ಟು ಜೋರಾಗಿ ಕುಣಿಯೋದು. ಆಮೇಲೆ ಕ್ಲಾಸ್ ಡಿಸ್ಪಸ್ ಅನ್ನೋರು 1 2 3 1 2 3 1 2 3 1 2 3 ಕ್ಲಾಸ್ ಡಿಸ್ಪಸ್ ಅಂತ. ಆಬಾ ಈಗಲೂ ಒಂದು ಏನಿಲ್ಲ ಅಂದರೂ ಒಂದು 100-150 ಶೋಸ್ ಮಾಡಿದ್ದೀವಿ. ಓಪನಿಂಗೆ ನೀವು ಆಬಾ ಅಂತ ಯಾರನ್ನೇ ಕೇಳಿದ್ರು ಆಬಾ ಅಂದ ತಕ್ಷಣ ಮಂಗಲ ಭವನ ಮಂಗಲ ಹಾರಿ ದ್ರಬಹು ಸುದಸರಥ ಆಚಾರ ಬಿಹಾರಿ. ನಮ್ಮ ಮೇಷ್ಟ್ರು ಯಶಂಕರ್ ಸರ್ ಹೇಳ್ತಾ ಇರ್ತಾರೆ, ಯು ಲಿಸನ್ ಟು 100 ಪೀಪಲ್ ಸಿಂಗಿಂಗ್ ದ ಸೇಮ್ ಶಂಕರಾಭರಣ. 100 ಜನ ಹಾಡೋದನ್ನು ಕೇಳು, ನೀನು 101ನೇವನಾಗಿರು. ನಿಂದೇ ಒಂದು ಓನ್ ಛಾಯೆ ಇರಲೇಬೇಕು. ನಾನು ನಿನಗೆ ಟೀಚ್ ಮಾಡಿದ್ರು ನಂತರ ನೀ ಹಾಡಬಾರ್ದು, ನಿನ್ನ ಥರ ನೀನು ಹಾಡಬೇಕು. ನಿನ್ನ ಮನೋಧರ್ಮ, ನಿನ್ನ ಕ್ರಿಯೇಟಿವಿಟಿ, ಎವ್ರಿಥಿಂಗ್ ವಾಟ್ ನಿನ್ನ ತಲೆಯಲ್ಲಿ ಏನು ಇವಾಗ ತದ ನನ್ನ ಅಂತ ಶಂಕರಾಭರಣ ನಾನು ಶುರು ಮಾಡ್ತೀನಿ. ಇನ್ನೊಬ್ಬರು ತದರ ಅಂತ ಒಬ್ಬರು ಶುರು ಮಾಡ್ತಾರೆ. ಸೊ ಯು ಲಿಸನ್ ಟು ಆಲ್ ವಾಟ್ ಯು ಸೇ, ಎಲ್ಲರದು ಕೇಳಿಸ್ಕೊ, ಬಟ್ ನಿಂದೇ ಅದೊಂದು ಶೈಲಿ ಇರಬೇಕು. ಆ್ಯಂಡ್ ನಾವು ಕೇಳಿಸ್ಕೊತಾ ಇರುವಾಗ ಇದು ರಾಗನ ಹಿಂಗೂ ನಾವು ಡೆಲಿವರ್ ಮಾಡ್ಬೋದಾ, ಇದು ಮಾಡ್ಬೋದಾ, ಈ ಥರನೂ ಕಾಂಬಿನೇಷನ್ಸ್ ಇದೆಯಾ ಅನ್ನೋದೊಂದು ನಿಮಗೆ ಆ ಒಂದು ಓಪನ್ ಮೈಂಡೆಡ್ ಇದು ಬರುತ್ತೆ. ಸೊ ಕೇಳಿಸ್ಕೊಳ್ಳೋದು ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವ್ರದ್ದೇನು ಕೇಳಿಸ್ಕೊಳ್ಳೋದು ನಾನು ಅವ್ನಿಗಿಂತ ಚೆನ್ನಾಗಿ ನಾನು ಆಡ್ತೀನಿ ಅಂತೆಲ್ಲ ಆ ಥಾಟ್ ಪ್ರೊಸೆಸ್ ಬಂದುಬಿಟ್ರೆ ಪೂರ್ತಿ ಗೋವಿಂದ, 100% ಫುಲ್ ಗೋವಿಂದ. ದಟ್ ಈಸ್ ವೇರ್ ಯು ಸ್ಟಾರ್ಟ್ ಗೆಟಿಂಗ್ ಡೌನ್, ಇರ್ರೆಸ್ಪೆಕ್ಟಿವ್ ಆಫ್ ಹೂ ಇಟ್ ಈಸ್. ಯಾರು ಮೊನ್ನೆ ಶುರು ಮಾಡಿದವನು ಬಂದ್ಬಿಟ್ಟು ಈ ಥರ ಯಾವುದೋ ಒಂದು ಸಾಂಗ್ ಹಾಡ್ತಿದ್ದಾನೆ ಆ ಥರ ಬೇಕು ಅಂತ ಹೇಳಿದ್ರೆ ಕೇಳಿಸ್ಕೊಂಡು ಹೋಗಿ ಅದರಲ್ಲೂ ಏನೋ ಒಂದು ಇರುತ್ತೆ, ಎಲ್ಲದರಲ್ಲೂ ಒಂದು ಕಲಿಯೋದಿರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಇವಾಗ ನಾನು ಹೇಳಿದ್ನಲ್ಲ ಎಲ್ಲರೂ ನನಗೆ ಗೈಡ್ ಮಾಡಿದ್ದಾರೆ ಅಂತ, ಐ ಹ್ಯಾವ್ ಬೀನ್ ಗೈಡೆಡ್ ಬೈ ಸ್ಮಾಲ್ ಕಿಡ್ಸ್ ಆಲ್ಸೋ. ಅಂದರೆ ನಾಟ್ ಡೈರೆಕ್ಟ್ಲಿ, ಇಂಡೈರೆಕ್ಟ್ಲಿ ಅವರೇನೋ ಮಾಡ್ತಾಯಿರ್ತಾರೆ, ಅದೇನೋ ಒಂದು ತುಂಟತನ ಮಾಡ್ತಾರೆ. ವಾವ್, ಇದಕ್ಕೆ ಈ ಆ್ಯಂಗಲ್ಲು ಇದೆಯಾ, ಇದು ಬೇರೆಯವ್ರು ಯಾರೂ ಮಾಡಿರಲ್ವಲ್ಲ. ಸೊ ನಾವು ಕಲಿಯೋದು ಯಾರಿಂದ ಬೇಕಾದ್ರೆ ಕಲಿಬೋದು, ಇವರಿಂದನೇ ಕಲಿಬೇಕು ಅವರಿಂದನೇ ಕಲಿಬೇಕು ಅಂತ. ಕಣ್ಣ ಮಣಿವಣ್ಣ ಕಮಲ ಕಣ್ಣ ಉನೈ ನಾನಿದಂ ಪಣಿಂದೇನ್. கண்ணாமணி வண்ணா கமல கண்ணா உன்னை நான் இதன் பணிந்தேன். கனவும் பொழுதும் உன்னை நான் மறுவேனே குருவாயூரப்பா. கனவும் பொழுதும் உன்னை நான் மறுவேனே குருவாயூரப்பா. கண்ணார கண்டு உள்ளம் மகிழ்ந்து உன் புகழ் பாடினேன். கார்முகில் வண்ணா கண்ணார கண்டு உள்ளம் மகிழ்ந்து உன் புகழ் பாடினேன். கார்முகில் வண்ணா ஒருவாய் விரைவாய் ಇರುವಾಯ್ ಮೊಳಿವಾಯ್. ನಮ್ಮದೊಂದು ಗ್ಯಾಂಗ್ ಇತ್ತು ಸ್ಕೂಲಲ್ಲಿ. ಗ್ಯಾಂಗ್ ಭರತ ಸ್ವಲ್ಪ ದೊಡ್ಡವನು, ಸೊ ಅವನು ಆಮೇಲೆ ಫ್ರೆಂಡ್ ಆದ. ಅವ್ನು ಹೆಂಗೆ ಫ್ರೆಂಡ್ ಆದಂತೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟ್ ನಮ್ಮದೊಂದು ಸ್ಕೂಲ್ ಗ್ಯಾಂಗ್ ಇತ್ತು. ಹೆಂಗೆ ಅಂದರೆ ಶರತ್ತ ಯಾವಾಗಲೂ ಬಂಕ್ ಹೊಡಿಯೋಣ. ಅಂದರೆ ಸ್ಕೂಲಲ್ಲೇ, ಯೂಶ್ವಲಿ ಕಾಲೇಜಲ್ಲಿ ಬಂಕ್ ಹೊಡೆಯೋದು ಕೇಳಿದ್ದೀರಾ,
ಇವ್ನು ಸ್ಕೂಲಲ್ಲೇ ಹೊಟ್ಟೆನೋ ಅಂದ್ಬಿಟ್ಟು ನಾವು ಹೋಗೋಣ ಇವನಿಗೆ. ಸೊ ಅವನಿಂದ ನಾನು ಬಾಲಂಗ್ ಓದಿದ್ದಾರೆ, ನಾನು ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ನಾನು ಅವ್ರ ಮನೆಗೆ ಸ್ಕೂಲ್ ಪಕ್ಕದ ರೋಡ್ ಆ್ಯಕ್ಚುಲಿ 2 ರೋಡ್ ಆಚೆ ಇತ್ತು. ಸರಿ, ಶಕುಂತ್ಲ ಆಂಟಿನೂ ತುಂಬ ಸಪೋರ್ಟ್ ಮಾಡೋರು. ಅಯ್ಯೋ ಶಕುಂತ್ಲ ಆಂಟಿ ಅಂತೂ ಜೆಮ್ ಆಫ್ ಎ ಪರ್ಸನ್. ಸರಿ ಆಯಿತು ಅಂದ್ಬಿಟ್ಟು ಶರತ್ತನ್ನು ಕರ್ಕೊಂಡು ಹೋಗೋದು, ಅವನ್ನ ಮಲಗಿಸ್ಬಿಟ್ಟು ಸುಮ್ಮನೆ ಬರೋದು. ಸೊ ಒಂದು ಪೀರಿಯಡ್ ಅಲ್ಲಿ ಗೋವಿಂದ ಫಸ್ಟ್ ಡೇನೋ ಸೆಕೆಂಡ್ ಡೇನೋ ನಂಗೆ ಇನ್ನೂ ಜ್ಞಾಪಕ ಇದೆ. ಬಂದು ಸ್ಕೂಲಲ್ಲಿ ಬಂದು ನಿಮ್ಗೆ ಯಾರಾದರೂ ಹೊಸಬ್ರು ಬಂದಿದ್ದಾರಾ ಅಂತ ಹೇಳಿ ನಾನು ಕೈ ಎತ್ತಿದ್ದೆ. ನೀವೇನು ಮಾಡ್ತೀರಾ, ನೀವೇನಾದರೂ ಮಾಡ್ತೀರಾ, ಸ್ಪೆಷಲ್ ಟ್ಯಾಲೆಂಟ್ ಇದೆಯಾ ಏನಾದರೂ? ಸ್ಪೆಷಲ್ ಟ್ಯಾಲೆಂಟ್ ಇಲ್ಲ, ನಾನು ಬಾಸ್ಕೆಟ್ಬಾಲ್ ಆಡ್ತೀನಿ, ಅದು ಬಿಟ್ಟರೆ ಹಾಡ್ತೀನಿ ಅಂತ ಹೇಳಿದೆ. ಸರಿ ಹಾಡಿ ಅಂತ ಹೇಳಿದ್ರು. ನಾನು ಫಸ್ಟ್ ಸಾಂಗ್ ಹಾಡಿದ್ದು ನಂಗೆ ಇನ್ನೂ ಜ್ಞಾಪಕ ಇದೆ. ಸ್ನೇಹ ಅತಿ ಮಧುರ ಸ್ನೇಹ ಅದು ಅಮರ ಸ್ನೇಹವೇ ಗೂಡಿಯು ಪ್ರೀತಿಯೇ ದೇವರು ಕಾಲ ದೇಶ ಮೀರಿದ ಭಾವ ಸ್ನೇಹ ಅತಿ ಮಧುರ. ಈ ಸಾಂಗ್ ಹಾಡಿದ್ದು ಜ್ಞಾಪಕತೀನಿ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಪಾಪ ಪಾಪ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಹಿಮಕುರ್ವತ ಸಂಜಯ ಈ ಥರ ಹೋಗುತ್ತೆ. ಅದಾದಮೇಲೆ ಕೃಷ್ಣನ್ ಪಾರ್ಟು ಸಿದ್ಧಾರ್ಥ್ ಬೆಲ್ಮಣ್ಣವ್ರು ಹಾಡೋದು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅಯ್ಯೋ ನೀವು ಮ್ಯೂಸಿಷಿಯನ್ಸ್ ಹೆಸರು ಕೇಳಿದ್ರೆ ಹೋಗ್ತಾನೆ ಇರುತ್ತೆ, ಅಷ್ಟು ಜನ ವರ್ಕ್ ಮಾಡಿದ್ದಾರೆ. ಬಿಕಾಸ್ ಇಟ್ಸ್ ಅ ಹ್ಯೂಜ್ ಪ್ರೊಡಕ್ಷನ್ ಆ್ಯಂಡ್ ಇಟ್ ಈಸ್ ಅ ಬಿಗ್ಗರ್ ಏನು ಹೇಳ್ತಾರೆ ಬಿಗ್ಗರ್ ಪ್ರೊಡಕ್ಷನ್ ದ್ಯಾನ್ ಕಥಾಸ್ತ್ರ. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಇಂಟು 2 ಅಂತಲೇ ಹೇಳ್ಬೋದು, 2x ಅಂತಲೇ ಹೇಳ್ಬೋದು. ಸೊ 1.5 ವರ್ಷ 2 ವರ್ಷ ಆಲ್ಮೋಸ್ಟ್ ವರ್ಕ್ ಮಾಡಿದ್ದಾರೆ ಆ ಪ್ರೊಡಕ್ಷನ್ ಮೇಲೆ, 18 days, ಆ್ಯಂಡ್ ಸ್ಟಿಲ್ ದೇ ಆರ್ ಡೂಯಿಂಗ್ ಇಟ್. ಈವನ್ ದೋ ಅಂದರೆ ಅದನ್ನು ಸ್ಟೇಜ್ ಮೇಲೆ ತರ್ಸೋಕ್ಕೆ ತುಂಬ ಇಟ್ ಈಸ್ ಲಾಟ್ ಆಫ್ ಲಾಜಿಸ್ಟಿಕ್ ವರ್ಕ್ ಆ್ಯಂಡ್ ಲಾಟ್ ಆಫ್ ಆರ್ಟಿಸ್ಟ್ ಕೋಆರ್ಡಿನೇಷನ್ ತುಂಬ ಇದೆ. ಅಂದರೂ ದೇ ಆರ್ ಸ್ಟಿಲ್ ಮ್ಯಾನೇಜಿಂಗ್ ಟು ಡೂ ದ್ಯಾಟ್ ಪ್ರೊಡಕ್ಷನ್. ಅಂದರೆ ಲೆಕ್ಕ ಹಾಕೊಳ್ಳಿ 2019ಗೂ ಇವಾಗ ಎಷ್ಟು ಆಲ್ಮೋಸ್ಟ್ तड़प तड़प के इस दिल से आह निकलती रही मुझको सजा दी प्यार की ऐसा क्या गुनाह किया तो लुट गए हाँ लुट गए तो लुट गए हम तेरी मोहब्बत में तड़प तड़प के इस दिल से आह निकलती रही मुझको सजा दी प्यार की ऐसा क्या गुनाह किया तो लुट गए हाँ लुट गए तो लुट गए हम तेरी ಮೊಹಬ್ಬತ್ ಮೇ. ಅಲ್ಲ ಕಾಲೇಜ್ ಟೈಮ್ಸಲ್ಲಿ ನಾನು ಕರ್ನಾಟಕ ಹಾಡ್ತಾನೆ ಇರಲಿಲ್ಲ, ಬರೀ ಪಿಕ್ಚರ್ ಸಾಂಗ್ಸೇ. ಅವಾಗ ಕಾಲೇಜಲ್ಲಿ ನಿಮ್ಗೆ ಗೊತ್ತಲ್ಲ, ಅಂದರೆ ಹುಡುಗರು ಬುದ್ಧಿ. ಸೊ ಎಲ್ಲ ಏನೋ ಮಜಾ ಮಾಡಬೇಕು, ಎಲ್ಲರನ್ನೂ ಇದು ಮಾಡಬೇಕು ಅಂತ ಅಂದ್ಕೊಂಡು ಬರೀ ಪಿಕ್ಚರ್ ಸಾಂಗ್ಸ್ಗಳು ಆಡ್ತಾಯಿದ್ದವು. ಕರ್ನಾಟಕ ಎಲ್ಲೋ ಅಲ್ಲಿ ಇಲ್ಲಿ ಒಂದು. ಬಟ್ ಕಾಲೇಜ್ ಮುಗಿದಾದ್ಮೇಲೆ ಅಫ್ಕೋರ್ಸ್ ಕಚೇರಿ ಪಾಠ ಪಾಡಿಟ್ಟು ಮಾಡಿತಾಯಿತ್ತು. ಇಲ್ಲಾಂದರೆ ನಮ್ಮ ಮೇಷ್ಟ್ರು ಹಾಕ್ಕೊಂಡು ನನಗೆ ಬಾರ್ಸೋರು 2. ನಮ್ಮ ಮೇಷ್ಟ್ರು ಭಯಂಕರ ಸ್ಟ್ರಿಕ್ಟು. ಈಗಲೂ ಅಂದರೆ ಮೇಷ್ಟ್ರ ಹತ್ರ ಹೋದರೆ ನನಗೆ ತುಂಬ ಹೆದರಿಕೆ. ಅಯ್ಯೋ ಏನು ಹೇಳ್ತಾರಪ್ಪ, ಓಪನಾಗಿ ಹಾಡೋಕ್ಕೇ ಹೆದರಿಕೆ ನನಗೆ, ಯಾವಾಗ ಬೈತಾರೆ ಅಂತ. ಬಟ್ ಹಿ ಈಸ್ ವೆರಿ ಸ್ವೀಟ್. ಕೃತಿಕಾ ಡ್ಯಾನ್ಸ್, ಅಂದರೆ ನನ್ನ ಹೆಂಡತಿ ಡ್ಯಾನ್ಸ್ ಮಾಡುವಾಗ ಅವಳೇನಾದ್ರು ಪ್ರೋಗ್ರಾಮ್ ಮಾಡ್ತಿದ್ರೆ ಟೆನ್ಷನ್ನು. ಯಾಕಂದರೆ ಶುರು ಆಗುತ್ತೆ ಬೇರೆಯವ್ರಿಗೆಲ್ಲ ಚೆನ್ನಾಗಿ ಆಡ್ತೀನಿ, ನನಗೆ ಮಾತ್ರ ಆಡಲ್ಲ ಅಂತ. ಅಯ್ಯೋ ನಿಮಗೆ ಗೊತ್ತಿಲ್ಲ ಅದು. ಬೇರೆಯವ್ರಿಗೆಲ್ಲ ಹಂಗೆ ಆಡ್ತೀನಿ ಚೆನ್ನಾಗಿ ಆಡ್ತೀನಿ, ನನಗೆ ಪ್ರಾಕ್ಟೀಸ್ ಕೊಡಲ್ಲ, ನನಗೆ ಟೈಮ್ ಇದು ಮಾಡಲ್ಲ, ಯಾವುದು ಕಂಪೋಸಿಂಗ್ ಮಾಡೋಕ್ಕೆ ನೀನು ಟೈಮ್ ಇರಲ್ಲ, ಬೇರೆಯವ್ರಿಗೆ ಎಲ್ಲರಿಗೂ ಇರುತ್ತೆ ಅಂತ ಶುರು ಆಗುತ್ತೆ. ಅದಕ್ಕೆ ಆ ಟೆನ್ಷನ್ನು ಅಲ್ಲ. ನನ್ನ ಕಾನ್ಸೆಪ್ಟ್ ಏನಂದರೆ ಪ್ರೊಫೆಷ್ನಲ್ ಅಂತ ಬಂದಾಗ ಎಲ್ಲರೂ ಒಂದೇ, ಅವ್ರಿಗೂ ಟೈಮ್ ಬೇಕು, ಇವ್ರಿಗೂ ಟೈಮ್ ಬೇಕು. ಅವ್ರದ್ದೇನೋ ಏನು ಹೇಳ್ತಾರೆ ಪ್ರೋಗ್ರಾಮ್ ಇದ್ದರೆ ಅವ್ರು 3 ರಿಹರ್ಸಲ್ ಕೊಟ್ಟಿರ್ತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಬೈ ಚಾನ್ಸ್ 1 ರಿಹರ್ಸಲ್ ಕಮ್ಮಿ ಆಯಿತು ಅಂದ್ಕೊಳ್ಳಿ, ಅಷ್ಟೇ ಗೋವಿಂದ, ನನ್ನ ಕತೆ ಗೋವಿಂದ ಇಡೀ ದಿವಸ. ಅಂದರೆ ದ ಥಿಂಗ್ ಈಸ್ ಶೀ ಈಸ್ ಕಾನ್ಷಿಯಸ್ ದ್ಯಾಟ್ ಶೀ ಹ್ಯಾಸ್ ಟು ಪರ್ಫಾರ್ಮ್ ವೆಲ್ ಅಷ್ಟೇ. ಅಂದರೆ ಶೀ ಈಸ್ ದ್ಯಾಟ್ ಕೈಂಡ್ ಆಫ್ ಎ ಪರ್ಸನ್. ನನಗೆ ಹೆಂಗೆ ಅಂದರೆ ಓಕೆ ನೋ ಪ್ರಾಬ್ಲಮ್, ಒಂದು ಪ್ರೋಗ್ರಾಮ್ ಅನಿಸ್ತಿ ಆಗುತ್ತೆ, ಇಲ್ಲ ಹಂಗಲ್ಲ ಹಂಗಲ್ಲ, ಎಲ್ಲ ಪ್ರೋಗ್ರಾಮು ಚೆನ್ನಾಗಿ ಆಗಬೇಕು ಥರ. ನನಗೆ ಭಾವಗೀತೆ ಅಂತ ತಗೊಂಡ್ರೆ ಒಂದು ಸ್ನೇಹ ಅತಿ ಮಧುರ ವಿಚ್ ಐ ಆಲ್ರೆಡಿ ಸ್ಯಾಂಗ್,
ಅದು ಬಿಟ್ಟರೆ ನಂಗೆ ಇದಿಷ್ಟ ಯಾಗೊತ್ತಾ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ನಾನು ನನ್ನದು ನನ್ನವರೆನ್ನುವ ಹಲವು ತೊಡಕುಗಳ ಮೀರಿ, ಹಲವು ತೊಡಕುಗಳ ಮೀರಿ ಧಾವಿಸಿ ಸೇರಲು ವೃಂದಾವನವ ರಾಧೆ ತೊರುವಳು ದಾರಿ, ರಾಧೆ ತೊರುವಳು ದಾರಿ. ಸೊ ಈ ಭಾವಗೀತೆ ತುಂಬ ಇಷ್ಟ. ಆಮೇಲೆ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಇದಿಷ್ಟ. ಆಮೇಲೆ ಇದು ಆವು ಈವಿನ ನಾವು ನೀವಿಗೆ ಅನ್ನುತ್ತಾನಾದ ತನ, ಆವು ಈವಿನ ನಾವು ನೀವಿಗೆ ಅನ್ನುತ್ತಾನಾದ ತನನ, ನಾನು ನೀನಿನ ಈ ನೀ ನನಗೆ ಬೇರೆಯೇನು ಜಾಣಿನ, ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ, ಹತವೋ ಹಿತವೋ ಆ ಅನಾಹತ ಇತಿಮಿತಿಗೆ ಇತಿ ನನ್ನ, ಬೆನ್ನಿನಾನಿಕೆ ಜನನ ಜಾನಿಕೆ ಮರಣವೇ ಸಹಿತ ಸ್ತನ, ನಾಕು ನಾಕೆ ತಂತಿ, ನಾಕು ನಾಕೆ ತಂತಿ. ಭಾವಗೀತೆ ತುಂಬ ಇಷ್ಟ ನನಗೆ. ಸೂಪರ್. ಈ ತಾಳದ ಮಜಾನೇ ಬೇರೆ. ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ ಕಮಲ ಭವಾದಿ ಸುರ ವಂದಿತ ಪದೇ, ಕಮಲ ಭವಾದಿ ಸುರ ವಂದಿತ ಪದೇ, ಕಮಲ ಭವಾದಿ ಸುರ ವಂದಿತ ಪದೇ, ಕಮಲೆ ಕಮಲಾಲಯೇ ಕಮಲೆ ಕಮಲಾಲಯೇ नामदेव कीर्तन करी प्रेम भर नाचे पांडुरंगा, नामदेव कीर्तन करी प्रेम भर नाचे पांडुरंगा, नाचे पांडुरंगा हरि हरि नाचे पांडुरंगा, नाचे पांडुरंगा हरि हरि नाचे पांडुरंगा, विठ्ठल 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 पांडुरंग विठ्ठल विठ्ठल पांडुरंग विठ्ठल विठ्ठल पांडुरंग विठ्ठल विठ्ठल पांडुरंग विठ्ठल 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 रे
ನೇ ರೇ ರ ರೇ ರ Thank you, Madhu, and thank you, Universal Rasika team, for having me here. And definitely, ಎಲ್ಲರೂ ಇಲ್ಲಿ ಬಂದು ಅಟ್ಲೀಸ್ಟ್ ಇದೊಂದು ವೈಬ್ಸ್ನ ಎಂಜಾಯ್ ಮಾಡೋಕ್ಕೆ ಬರಬೇಕು ಅಂತ ಐ ವಿಲ್ ಡೆಫಿನೆಟ್ಲಿ ಟೆಲ್ ಎವ್ರಿಬಡಿ.